ಮುಡಾದಲ್ಲಿ ಭ್ರಷ್ಟಾಚಾರ ಪ್ರಕರಣ ಕೇಸ್ಗೆ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಿಎಂ ಕುಟುಂಬದ ವಿರುದ್ಧ ಬಿತ್ತು ಮತ್ತೊಂದು ಕೇಸ್. A4J ದೇವರಾಜು ಅಣ್ಣನ ಮಗಳು ಈಗ ಜಮುನಾ ದಾವೆ ಹೂಡಿದ್ದಾರೆ. ಸಿಎಂ ಪತ್ನಿ BN ಪಾರ್ವತಿ ಅವರ ವಿರುದ್ಧವೂ ಕೂಡ ಈ ಜಮುನಾ ದಾವೆ ಹೂಡಿದ್ದಾರೆ. ಸಿದ್ದರಾಮಯ್ಯ ತಮ್ಮ ಜಮೀನು ಅಂತ ಹೇಳುವ ಸಂಬಂಧ ಅವರ ವಿರುದ್ಧ ಈ ರೀತಿ ದಾವೆ ಹೂಡಿಕೊಂಡಿದ್ದಾರೆ ಜಮುನಾ ಮತ್ತೆ ಮಂಜುನಾಥ ಸ್ವಾಮಿ ಅಂತ ಅಂದ್ರೆ ಈ ದೇವರಾಜು ಏನಿದ್ದಾರೆ ಅವರ ಅಣ್ಣನ ಮಕ್ಕಳು. ತಮ್ಮ ಪಿತ್ರಾರ್ಜಿತ ಆಸ್ತಿ ನಮಗೆ ಬರಬೇಕಾಗಿತ್ತು, ಆದ್ರೆ ನಮ್ಮ ಚಿಕ್ಕಪ್ಪ ಏನಿದ್ದಾರೆ ಮೋಸ ಮಾಡಿಕೊಂಡು ಅವ್ರ ಹೆಸರಿಗೆ ಮಾಡಿಕೊಂಡು ಈಗ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಮಾರಿದ್ದಾರೆ. ಮಲ್ಲಿಕಾರ್ಜುನ ಸ್ವಾಮಿ ಅವರು ಇವರ ಸಿಎಂ ಪತ್ನಿ ಪಾರ್ವತಿ ಅವರಿಗೆ ಕೊಟ್ಟಿದ್ದಾರೆ ಅಂತ. ಹೀಗಾಗಿ ಸಿಎಂ ಪತ್ನಿ ಪಾರ್ವತಿ ಇರ್ಬೋದು, ಅದೇ ರೀತಿಯಾಗಿ ಸಿಎಂ ಇರ್ಬೋದು, ಕಮಿಷನರ್ ಇರ್ಬೋದು, ಇವರೆಲ್ಲರ ವಿರುದ್ಧ ಕೂಡ ಜಮುನಾ ಅವರಿಗೆ ದಾವೆ ಹೂಡಿದ್ದಾರೆ. ಕೆಸರೆ ಗ್ರಾಮದ ಸರ್ವೆ ನಂಬರ್ 464ರ ಜಮೀನಿನಲ್ಲಿ ನನಗೆ ಭಾಗ ಬರಬೇಕು, ಇದು ಪಿತ್ರಾರ್ಜಿತ ಆಸ್ತಿ, ಹೀಗಾಗಿ ನನಗೂ ಪಾಲ್ ಕೊಡಿ ಅಂತ ಮೈಸೂರಿನ ಸಿವಿಲ್ ನ್ಯಾಯಾಲಯದಲ್ಲಿ ಕೇಸ್ ಹಾಕೊಂಡಿದ್ದಾರೆ. ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ವಿರುದ್ಧ ಕೂಡ ದಾವೆ ಹೂಡಿದ್ದಾರೆ. ಇದರಲ್ಲಿ ಮುಡಾ ಕಮಿಷನರ್ ಹಾಗೂ ಡಿಸಿಯನ್ನು ಕೂಡ ವಿರುದ್ಧ ಪಾರ್ಟಿ ಅಂತೇಳಿ ಈ ದಾವೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಈ ಜಮುನಾ. ತಮಗೆ ಬರಬೇಕಾಗಿರುವಂತಹ ಪಿತ್ರಾರ್ಜಿತ ಆಸ್ತಿ ಬಂದಿಲ್ಲ, ಭಾಗ ಕೊಡಬೇಕು ಅಂತ. ಈ ಕೇಸಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೀತಾ ಇದೆ. ಅದರ ಬೆನ್ನಲ್ಲೇ ಈಗ ಟ್ವಿಸ್ಟ್ ರೀತಿಯಲ್ಲಿ ಜಮುನಾ ಸಿದ್ದರಾಮಯ್ಯ ಇರ್ಬೋದು, ಅವರ ಪತ್ನಿ ಇರ್ಬೋದು, ಜೊತೆಗೆ ಮಲ್ಲಿಕಾರ್ಜುನ ಸ್ವಾಮಿ ಇರ್ಬೋದು, ಮತ್ತು DC ಇರ್ಬೋದು, ಕಮಿಷನರ್, ಇವರೆಲ್ಲರನ್ನೂ ಕೂಡ ವಿರುದ್ಧ ಪಾರ್ಟಿ ಅಂತಾನೆ ಮೆನ್ಷನ್ ಮಾಡಿಬಿಟ್ಟು ಜಮುನಾ ಅವರು ಈಗ ದಾವೆ ಹೂಡಿದ್ದಾರೆ. ಈಗಾಗಲೇ ಒಂದು ಅರ್ಧ ಮುಕ್ಕಾಲು ಭಾಗ ತನಿಖೆ ಮುಗಿದಿದೆ. ಇದಕ್ಕೆ ಸಂಬಂಧಪಟ್ಟಂತೆ ತನಿಖಾ ವರದಿ ಕೂಡ ಈಗಾಗಲೇ ರೆಡಿ ಆಗಿದೆ, ಕೋರ್ಟಿಗೆ ಸಲ್ಲಿಸಬೇಕು ಅಂತ. ಇದರ ಬೆನ್ನಲ್ಲೇ ಜಮುನಾ ಅವರು ಈ ರೀತಿ ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ಮತ್ತೆ ಯಾವ ಆ್ಯಂಗಲಲ್ಲಿ ತನಿಖೆ ನಡೆಯುತ್ತೆ, ಯಾವ ರೀತಿ ಡೆವಲಪ್ಮೆಂಟ್ಸ್ಗಳಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಮುಡಾ ಭ್ರಷ್ಟಾಚಾರ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಒಬ್ಬರಾದ್ಮೇಲೆ ಒಬ್ರು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಲ್ಕಾಕೊಳ್ತಾನೆ ಇದ್ರು. ಮಲ್ಲಿಕಾರ್ಜುನ ಸ್ವಾಮಿ ಅಂತೆ, ಅದಾದ ಬಳಿಕ ದೇವರಾಜು ಅಂತೆ, ಜಮೀನು ಕೊಟ್ಟವರು, ಜಮೀನು ತೆಗೆದುಕೊಂಡವರು. ಆದ್ರೀಗ ನಿಜವಾಗ್ಲೂ ಕೂಡ ಆ ಜಮೀನಿನ ಮಾಲೀಕರು ಯಾರು ಅನ್ನೋದೇ ಒಂದು ರೀತಿಯಾಗಿ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಜಮುನಾ ಮತ್ತು ಮಂಜುನಾಥ ಸ್ವಾಮಿ ಏನಿದ್ದಾರೆ, ಇದು ಪಿತ್ರಾರ್ಜಿತ ಆಸ್ತಿ, ನಮಗೂ ಪಾಲ್ ಬರಬೇಕಾಗಿತ್ತು, ಆದರೆ ನಮ್ಮ ಚಿಕ್ಕಪ್ಪ ಏನಿದ್ದಾರೆ ದೇವರಾಜು ಮೋಸ ಮಾಡಿ ತಮ್ಮ ಹೆಸರಿಗೆ ಆಸ್ತಿಯನ್ನ ಮಾಡಿಕೊಂಡು ಈ ಮಲ್ಲಿಕಾರ್ಜುನ ಸ್ವಾಮಿ ಅವ್ರಿಗೆ ಮಾರಾಟ ಮಾಡಿಬಿಟ್ಟಿದ್ದಾರೆ ಅಂತ ಈಗ ಜಮುನಾ ಮತ್ತು ಇವರು ಮಂಜುನಾಥ ಸ್ವಾಮಿ ಅವರಿಬ್ಬರನ್ನು ಕೂಡ ನೀವು ನೋಡ್ತಾ ಇದ್ದೀರಾ ಸ್ಕ್ರೀನಲ್ಲಿ. ಅವರಿಬ್ಬರು ಕೂಡ ಈಗ ಹೊರ ಬಂದಿದ್ದಾರೆ. ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರಿಗೆ ಬೆಳಕಿಗೆ ಬಂದಿದ್ದಾರೆ. ಅವರು ಕೂಡ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಮುನಾ. ಈ ಕೇಸಿಗೆ ಸಂಬಂಧಪಟ್ಟಂತೆ ಈ ಜಮೀನೇನಿದೆ 3 ಎಕರೆ 16 ಗುಂಟೆ ಕೆಸರೆ ಗ್ರಾಮದ ಜಮೀನೇನಿದೆ, ಒಂದು ರೀತಿ ಇದು ಕಗ್ಗಂಟಾಗ್ಬಿಟ್ಟಿದೆ. ಯಾರಿಗೂ ದಕ್ಕದೇ ಇಲ್ವೇನೋ ಈ ಜಮೀನು ಅನ್ನೋ ರೀತಿಯಾಗಿ ಒಂದು ಜಂಜಾಟ ಶುರುವಾಗ್ಬಿಟ್ಟಿದೆ. ಆ ಜಮೀನನ್ನು ಅವರು ಭೂಸ್ವಾಧೀನ ಮಾಡ್ಕೊಂಡಿದ್ದು ಆಯಿತು ಮುಡಾದವರು, ಅದಾದ ಬಳಿಕ ದೇವನೂರು ಬಡಾವಣೆ ಅಭಿವೃದ್ಧಿಗೋಸ್ಕರ ಅದನ್ನು ಬಳಸ್ಕೊಂಡಿದ್ದು ಆಯಿತು. ಅದಾದ ಬಳಿಕ ಅಲ್ಲಿ ಏನು ಭೂಸ್ವಾಧೀನ ಮಾಡ್ಕೊಂಡಿದ್ರು ಅದಕ್ಕೆ ಪರ್ಯಾಯವಾಗಿ ವಿಜಯನಗರದಲ್ಲಿ ಸಿದ್ದರಾಮಯ್ಯನವರ ಪತ್ನಿಗೆ ಸೈಟನ್ನು ಕೊಟ್ಟಿದ್ರು, 14 ಸೈಟು. ಆ 14 ಸೈಟ್ಗಳನ್ನೇ ಅಕ್ರಮವಾಗಿ ಪಡ್ಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಸಿದ್ದರಾಮಯ್ಯ ಮತ್ತು ಅವರ ಪತ್ನಿಯ ವಿರುದ್ಧ ಕಂಪ್ಲೇಂಟ್ ರೈಸ್ ಆಯಿತು. ಸ್ನೇಹಮಯಿ ಕೃಷ್ಣ ಅವರು ಕಂಪ್ಲೇಂಟ್ ಕೊಟ್ಟರು, ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಗಬೇಕು ಅಂತ. ಇವೆಲ್ಲ ಆದ ಬಳಿಕ ಈಗ ಮತ್ತೆ ರೀಸ್ಟಾರ್ಟ್ ಹೊಸದಾಗಿಂದ ಶುರುವಾಯ್ತು. ಈಗ ಅಂದರೆ ಇವ್ರ ವಂಶವೃಕ್ಷ ಏನು, ನಿಜಕ್ಕೂ ಕೂಡ ಇವ್ರಿಗೆ ಪಿತ್ರಾರ್ಜಿತ ಆಸ್ತಿ ಇದರಲ್ಲಿ ಬರಬೇಕಿತ್ತ ಭಾಗ, ಅದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ಆಗಬೇಕಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟ್ವಿಸ್ಟ್ ಆದಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಇನ್ನು ಈ ಜಮುನಾ ಅವರು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರ ಜೊತೆ ನಮ್ಮ ಪ್ರತಿನಿಧಿ ಪುನೀತ್ ಮಾತನಾಡಿಸಿದ್ದಾರೆ. ಜಮುನಾ ಅವರು ಏನು ಹೇಳಿದ್ದಾರೆ ನೋಡೋಣ. ನಂಬರ್ 464ರ ಕೆಸರೆಯ 3 ಎಕರೆ 16 ಗುಂಟೆ ಜಮೀನೇನಿತ್ತು, ಆ ಒಂದು ಜಮೀನು ನಮಗೂ ಕೂಡ ಸೇರ್ಬೇಕು ಅಂತ ಹೇಳಿ ಇದೀಗ ಜಮೀನಿನ ಮೂಲ ಮಾಲೀಕ ದೇವರಾಜು ಏನಿದ್ರು ಆ ದೇವರಾಜು ಅವರ ಸಹೋದರನ ಪುತ್ರ ಜೊತೆಗೆ ಪುತ್ರಿಯವರು ಈಗ ದಾವೆಯನ್ನು ದೂಡಿರ್ತಕ್ಕಂಥದ್ದು. ಮುಖ್ಯವಾಗಿ ಆ ಒಂದು ಜಮೀನನ್ನ ನಮಗೆ ಮೋಸ ಮಾಡಿ ಮಾರಾಟ ಮಾಡಲಾಗಿದೆ, ಹೀಗಾಗಿ ನಮಗೆ ಅದರಲ್ಲೂ ಕೂಡ ಪಾಲು ಬರಬೇಕು ಅಂತ ಹೇಳಿ ಈಗ ದಾವೆಯನ್ನು ದೂಡುವ ಮುಖಾಂತರ, ದೂರನ್ನು ದಾಖಲಿಸುವ ಮುಖಾಂತರ ನ್ಯಾಯಕ್ಕಾಗಿ ಅಂಗ್ಲಾಚಿದ್ದಾರೆ. ಈಗ ನನ್ನೊಟ್ಟಿಗೆ ಸ್ವತಃ ದೂರನ್ನು ದಾಖಲಿಸಿರುವಂತಹ ಜಮುನಾ ಅವರಿದ್ದಾರೆ, ನಾನು ಮಾತನಾಡಿಸ್ತಾ ಹೋಗ್ತೀನಿ. ಅಮ್ಮ, ಈಗ ಮೊದಲಿಗೆ ಈಗಾಗಲೇ ಮುಖ್ಯಮಂತ್ರಿಗಳವರ ಪತ್ನಿಯವರು ಆ ಜಮೀನನ್ನ
ಜಮೀನು ಅವ್ರ ಹತ್ರ ಇದೆ, ಅಂದ್ರೆ ಅವರ ಭಾಮೈದ ಮಲ್ಲಿಕಾರ್ಜುನ ಅವರು ದೇವರಾಜು ಅಂದ್ರೆ ನಿಮ್ಮ ಚಿಕ್ಕಪ್ಪ ಅವ್ರ ಹತ್ರ ತೆಗೆದುಕೊಂಡಿದ್ದಾರೆ. ಇಷ್ಟೆಲ್ಲ ಇದೆ, ಇದ್ರ ನಡುವೆ ನಿಮ್ದೊಂದು ನಮಗೆ ಭಾಗ ಬರಬೇಕು. ಅದು ನಾವು ನಮ್ಮ ಚಿಕ್ಕಪ್ಪನ ಹತ್ರ ಕೇಳ್ತಾ ಇದ್ದೀವಿ ಸರ್, ಅಷ್ಟೇ. ನಾವು ಯಾರು ಕೊಟ್ಟಿದ್ದಾರೆ ಬಿಟ್ಟಿದ್ದಾರೆ ಅದು ನಮಗೆ ಬೇಡಿ. ನಮ್ಮ ಚಿಕ್ಕಪ್ಪ ಅವ್ರು ನಮಗೆ ನಮ್ಮ ಆಸ್ತಿನ ನಮಗೆ ಕೊಡ್ಲಿ ಅಂತ ಕೇಳ್ಕೊತಾ ಇದ್ದೀವಿ ಅಷ್ಟೇ. ಅಂದ್ರೆ ನಿಮ್ಗೆ ಇಷ್ಟು ದಿನ ಗೊತ್ತಿರ್ಲಿಲ್ವಾ ಅದು ಈ ಇಲ್ಲ ತರ? ಸರ್, ಗೊತ್ತಿಲ್ಲ ನಮಗೆ, ವಿಷಯನೇ ಗೊತ್ತಿಲ್ಲ ನಮಗೆ. ಯಾವಾಗ ಗೊತ್ತಾಯ್ತು ನಿಮಗೆ? ಈಗ ನ್ಯೂಸ್ ಚಾನಲ್ ಬಂದ ಮೇಲೆ ಗೊತ್ತಾಗಿದ್ದು ನಮಗೆ. ಅದರಿಂದ ತಮ್ಮ ತಾಯಿನ ಕರ್ಕೊಂಡು ಹೋಗ್ಬಿಟ್ಟು ಅವರು ಮೋಸವಾಗಿ ಸೈನ್ ಮಾಡಿಸ್ಕೊಂಡಿದ್ದಾರೆ, ಆಸ್ತಿನ ಡಿವೈಡ್ ಮಾಡ್ಕೊಡ್ತೀನಿ ಅಂತೇಳಿ. ಅದರಿಂದ ಈಗ ಅದು ನನ್ನ ಗಮನಕ್ಕೆ ಬಂದ ಮೇಲೆ ನಾನು ಈಗ ಕೇಸ್ ಹಾಕಿದ್ದೀನಿ ಅವ್ರ ಮೇಲೆ. ತಮ್ಮನ ಮೇಲೂ ಹಾಕಿದ್ದೀನಿ, ಅವ್ರ ಮೇಲೂ ಹಾಕಿದ್ದೀನಿ. ಅಲ್ಲ, ಈಗ ಮುಖ್ಯವಾಗಿರುವಂತ ಪ್ರಶ್ನೆ ಏನಂದ್ರೆ, ನಿಮ್ಮ ದೇವರಾಜ್ ಅವ್ರು ಅಂದ್ರೆ ನಿಮ್ಮ ಚಿಕ್ಕಪ್ಪ ಅವ್ರು ಏನಿದ್ದಾರೆ, ಅವರು ಜಮೀನನ್ನ ಭಾಗ ಮಾಡ್ಕೊಂಡು ಅವ್ರ ಹೆಸರು ಮಾಡ್ಕೊಂಡಿರ್ಲಿಲ್ವಾ ಅದನ್ನ? ಗೊತ್ತಿಲ್ಲ ಸರ್, ನಮಗೆ ವಿಷಯನೇ ಗೊತ್ತಿಲ್ಲ ನಮಗೆ. ಅಲ್ಲ, ಈಗ ನಿಮ್ ತಂದೆಯವ್ರಿಗೆ ಭಾಗ ಇರ್ಲಿಲ್ವಾ ಬೇರೆ ಜಮೀನು ಇದಕ್ಕೆ ಸಂಬಂಧಪಟ್ಟಂತೆ? ನಮ್ಮ ತಂದೆಯವ್ರಿಗಿತ್ತು, ಆದ್ರೆ ಇವ್ರಿಗೆ ಬರ್ಕೊಟ್ಟಿದ್ರು ಅವರು. ನಮ್ಮ ತಂದೆಯವರು ಕೊಟ್ಟಿದ್ದು, ಅದರಲ್ಲಿ ನಮಗ್ ಭಾಗ ಬರ್ಬೇಕು. ಈಗ ನೀವು ಅಲ್ಲಿ ಏನಂತ ಕಂಪ್ಲೇಂಟ್ ಕೊಟ್ಟಿದ್ರಿ, ಎಲ್ಲೆಲ್ಲ ಕಂಪ್ಲೇಂಟ್? ಈಗ ನಮ್ಮ ಆಸ್ತಿ ಬರ್ಬೇಕು ನಮ್ಗೆ ಅಷ್ಟಕ್ಕೆ. ಅಂದ್ರೆ ಇಲ್ಲಿ ನಿಮಗೆ ಮುಖ್ಯಮಂತ್ರಿಗಳ ಕುಟುಂಬಕ್ಕಾಗ್ಲಿ ನಿಮ್ಗಾಗ್ಲಿ ಸಂಬಂಧಪಟ್ಟಿಲ್ಲ, ಇಲ್ಲಿ ದೇವರಾಜ್ ಅವರು ನಿಮ್ಗೆ ಮೋಸ ಮಾಡಿದ್ದಾರೆ. ಹೌದು ಹೌದು. ದೇವರಾಜ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಿರಾ? ಇಲ್ಲ ಸರ್. ಈಗ ಏನು ಒತ್ತಾಯ ಮಾಡ್ತೀರಾ ಹಾಗಾದ್ರೆ ಕೊನೆಯಲ್ಲಿ? ಈಗ ನಮ್ಮ ಆಸ್ತಿ ನಮ್ಗೆ ಬರಬೇಕು, ಹಾಗಾಗಿ ನಾವು ಕೋರ್ಟ್ಗೆ ದಾವೆ ಹಾಕೊಂಡಿದ್ದೀವಿ. ನ್ಯಾಯಾಲಯ ಏನು ತೀರ್ಪು ಕೊಡುತ್ತೆ ಕೊಡ್ಲಿ. ಒಟ್ಟಿನಲ್ಲಿ ದೇವರಾಜು ಅವ್ರನ್ನ ಸಂಪರ್ಕ ಮಾಡಿ ಅವ್ರ ಜೊತೆ ಏನಾದ್ರು ನನ್ಗೆ ಯಾಕೆ ಮೋಸ ಮಾಡಿದ್ಯಾ ಕೇಳಿದೆ ಅವ್ರನ್ನ. ನಾವು ಸ್ಟಾರ್ಟಿಂಗಲ್ಲೇ ಕೇಳಿದೆ ಅವ್ರಿಗೆ, ಸೈನ್ ಹಾಕಿದ್ಮೇಲೆ ಒಂದು 2 ವರ್ಷ ಕೇಳಿದೆ. ಏನಿಲ್ಲ ಮಾಡಿಸ್ಕೊಡ್ತೀನಿ ಅಂತ ಅಂದ್ಬಿಟ್ಟು ಅವರು ಒಂದು 2-3 ವರ್ಷ ಹಂಗೆ ಸಬು ಬೆಳ್ಕೊ ಬಂದರು. ಎಷ್ಟೊತ್ತಿ ಕೇಳೋದು ನಾವೇನ್ಬಿಟ್ಟು ನಾವು ಸುಮ್ಮನೆ ಆದ್ವಿ. ಆಸ್ತಿ ನಮ್ಮದು ಇದ್ದೇ ಇರುತ್ತೆ, ಇಲ್ಲೂ ಹೋಗಲ್ಲ ಅಂತ ಅಂದ್ಬಿಟ್ಟು ಅನ್ಕೊಂಡ್ವಿ. ಆ ನಂಬಿಕೆ ಮೇಲೆ ಇರೋದಕ್ಕೆ ನಮ್ಗೆ ಅನ್ಯಾಯ ಆಗಿದೆ. ಅಲ್ಲ, ಈಗ ನಿಮಗೆ ಅವರು ದೇವರಾಜು ಅವರು ಮಲ್ಲಿಕಾರ್ಜುನ ಅವ್ರಿಗೆ ಮಾರಿದ್ಮೇಲೆ ಈಗ ಒಂದು 4 ತಿಂಗಳಿಂದ ಮೂಡ ಕೇಸ್ ಇದೆಲ್ಲ ಆದ್ಮೇಲೆ ಆಗಿದ್ರು ಕೂಡ ಗೊತ್ತಾಗ್ಲಿಲ್ವಾ ನಿಮಗೆ? ಯಾವಾಗ ಈಗ ಮೂಢ ಹಗರಣದ ಬಗ್ಗೆ ಯಾವಾಗ ವಿಷಯ ಹೊರಬಂತು ಆಗ ನಮಗೆ ಗೊತ್ತಾಯಿತು. ನಮ್ಮ ದೇವರಾಜ್ ಅವ್ರ ಹೆಸರಿದ್ದದ್ದು, ನಮ್ಮ ಜಮೀನು ಇದ್ದದ್ದು, ಸರ್ವೆ ನಂಬರು ಇವೆಲ್ಲ ಆಗಲೇ ನಮಗೆ ಪತ್ತೆ ಆಗಿದ್ದು. ಆಮೇಲೆ ಗೊತ್ತಾದಾಗ ನಾವು ಕೇಳಕ್ಕೆ ಹೋಗಿಲ್ಲ, ಯಾಕೆಂದ್ರೆ ಮಾರಾಟ ಆಗಿದ್ದೆ. ಮುಂದೆ ನಮ್ಮದೇ ಆದಂಥ ದಾರಿನಲ್ಲಿ ನಾವು ಇದು ಮಾಡೋದು ಅಂದ್ಬಿಟ್ಟು ಸುಮ್ಮನೆ ಆಗಿದ್ವಿ. ಬಟ್ ಈಗ ನನ್ನ ಹೆಸರಲ್ಲಿದೆ, ನಾನು ಹೆಂಗಾದ್ರೂ ಮಾರ್ಕೊಂಡಿದ್ದೀನಿ ಆ ಥರ ಏನಾದರೂ ಇಲ್ವಲ್ಲ, ಅವರಸ್ತಿ ಹೆಂಗಾಗುತ್ತೆ? ಈಗ ಅದಕ್ಕೆ ಕೋರ್ಟು ತೀರ್ಮಾನ ಕೊಡುತ್ತೆ ಬಿಡಿ, ಅವ್ರ ಆಸ್ತಿಯಿಂದ ಅವ್ರದ್ದಾಗಲಿ, ನಮ್ಮ ಆಸ್ತಿ ನಮಗೆ ಬರಲಿ. ಇದಿಷ್ಟು ದೇವರಾಜು ಮೇಲೆ ದೂರನ್ನ ದಾಖಲಿಸಿರುವಂತಹ ಮಂಜುನಾಥ ಸ್ವಾಮಿ ಮತ್ತೆ ಜಮುನಾ ಅವರ ಮಾತುಗಳು. ಮುಖ್ಯವಾಗಿ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ 3 ಎಕರೆ ಅಂದ್ರೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರಿಗೆ ದಾನವಾಗಿ ಬಂದಿದ್ದಂತಹ 3 ಎಕರೆ 16 ಗುಂಟೆ ಜಮೀನೇನಿದೆ, ಅದು ದೇವರಾಜು ಮಾರಾಟ ಮಾಡಿರ್ತಕ್ಕಂಥ ಜಮೀನು. ಅದರಲ್ಲಿ ನಮಗೂ ಕೂಡ ಭಾಗ ಬರಬೇಕು ಅಂತ ಹೇಳಿ ಈಗ ದಾವೆಯನ್ನ ಮಾಡಲಾಗಿದೆ. ಇನ್ನ ಕೋರ್ಟಲ್ಲಿ ಯಾವ ರೀತಿಯಾದಂತಹ ಒಂದು ತೀರ್ಪು ಬರುತ್ತೆ, ಇದು ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಕ್ಯಾಮರಾ ಪರ್ಸನ್ ಜೀವನ್ ಜೊತೆ ಪ್ರತಿಷ್ಠ TV5 ಮೈಸೂರು. ಸರ್ವೆ ನಂಬರ್